ಸಮಸ್ಯೆಗಳ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಿಲ್ಲ. ಯಾವತ್ತೂ ಕೂಡ ದಲಿತರಿಗೆ ಹಿಂದುಳಿದವರಿಗೆ ಯಾವ ಬಹಳ ಸ್ಪಷ್ಟ ಹೇಳ್ತೀರಿ. ಹಿಂದುಳಿದವರನ್ನ ದಲಿತರನ್ನ ತುಳ್ಕೊಂಡು ನೀವು ರಾಜಕೀಯ ಮಾಡಿರ್ತಕ್ಕಂಥದ್ದು ಅದು ಬಹಳ ಸ್ಪಷ್ಟವಾಗಿ ನಮಗೆ ಯಾಕ್ರಿ ಭಯ ಪಡಿಸ್ತಾರೆ? ಇಡೀ ದೇಶದಲ್ಲಿ ಕೇಳ್ತಾ ಇದ್ದೀವಿ. ನೀವು 90 ಚುನಾವಣೆಗಳನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸೋತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಿಮಗೂ ಗೊತ್ತಾಗುತ್ತೆ ಮಾಹಿತಿ. ಯಾವ ಗೊಂದಲ ಕಾರ್ಯಕರ್ತರಲ್ಲಿಲ್ಲ, ಯಾವ ಗೊಂದಲ ಕಾರ್ಯಕರ್ತರಲ್ಲಿಲ್ಲ. ಬಹಳ ಸ್ಪಷ್ಟವಾಗಿ ಸುಣ್ಣಾಗಿರ್ತಕ್ಕಂಥವ್ರಿ ನೀವು. ಧೂಳಿಪಟ, ಮಹಾರಾಷ್ಟ್ರದಲ್ಲಿ ಧೂಳಿಪಟ, ಎಲ್ಲ ಕಡೆ ನಿಮ್ಮ ಅಸ್ತಿತ್ವನೇ ಇಲ್ಲ. ಬೆಂಗಾಲದಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಮುಗಿದು ನಿಮಗೆ ಆಚೆ ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲು ಕಾರ್ಯಕರ್ತರಲ್ಲಿ ಯಾವ ಗೊಂದಲ ಕೂಡ ಇಲ್ಲ. ನಮ್ಮ ಮೈತ್ರಿ ಯಾವ ಗೊಂದಲ ಇಲ್ಲ. ಮೈತ್ರಿ ಮುಂದುವರಿಯುತ್ತೆ. 28ರಲ್ಲಿ ಕಾಂಗ್ರೆಸ್ ಕಿತ್ತು ಹೋಗಿದ್ದೀವಿ ಕರ್ನಾಟಕದಲ್ಲಿ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಕಾಂಗ್ರೆಸ್ ನ ದುರಾಡಳಿತ, ಕಾಂಗ್ರೆಸ್ ನ ಭ್ರಷ್ಟಾಚಾರ ಜನಗಳ ಮುಂದೆ ಹೇಳ್ತಾ ಇದ್ದೇವೆ. ಕುರ್ಚಿ ಕಿತ್ತಾಟದಲ್ಲಿ ಜನಗಳ ಸಾಯ್ತಾ ಇದ್ದಾರೆ. ಬೀದಿ ಬೀದಿಗಳಲ್ಲಿ ಜನ ಚೀಮಾರಿ ಆಗ್ತಾ ಇದ್ದಾರೆ. ಸಾದಿಕ್ ಭಾಷೆ ಕೂಡ ಚೀಮಾರಿ ಆಗಿ ಉಗಿತಾ ಇದ್ದಾರೆ. ಯೋಗ್ಯತೆ ಗೊತ್ತಾಗುತ್ತೆ ಏನು ಅಂತ ಕೇಳಿ ಮೇಡಮ್. ದೇವೇಗೌಡರು ನಾವ್ಯಾಕ್ರಿ ಕೂರೋಣ? ಕೇಳ್ರಿ ಒಂದ್ ನಿಮಿಷ ರೀ. ನಿಮ್ಮ ಅಸ್ಮಿತ್ವನ ಇಲ್ಲ ದೇಶದಲ್ಲಿ. ಕೇಳ್ರಿ ಒಂದ್ ನಿಮಿಷ, ತಾಳ್ಮೆಯಿಂದ ಕೇಳ್ರಿ. ಅಲ್ಲ, ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿನ ಕಿತ್ತಾಡ್ತಾ ಇದಾರಲ್ಲ. ನಿಶಕ್ತಿ ರೀ, ನಿಶಬ್ದ ಶಕ್ತಿ ಗೊತ್ತಿದೆ ನಮ್ಗೆ. 98 ಚುನಾವಣೆ ನಾಗೇಂದ್ರ ಅವರೇ, 96 ಚುನಾವಣೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತು ಸೊನ್ನೆ ಆಗಿರೋದ್ರಿ. ಸೊನ್ನೆ ಬಿಹಾರದಲ್ಲಿ ಅತ್ಯಂತ ನಿಷ್ಕ್ರಿಯ, ಅತ್ಯಂತ ಅಸಮರ್ಥ, ಅತ್ಯಂತ ಅಸಮರ್ಥ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಈಗ ಸರ್ ಓಕೆ ಈಗ ಚರ್ಚೆಯಲ್ಲಿ ಇಷ್ಟು ತನಕ ಭಾಗಿಯಾದ್ರಿ, ಬಹಳ ಖುಷಿ ಆಯ್ತು. ಆದ್ರೆ ಒಂದು ವಿಚಾರ ಏನು ಅಂತಂದ್ರೆ, ಈಗ ದೇವೇಗೌಡರು ಹಿರಿಯರು, ಅನುಭವ ಇಟ್ಟಿರೋ ಅಥವಾ ರಾಜಕಾರಣಿ ಅಂತವರು ಈ ಒಂದು ಸಮಯದಲ್ಲಿ ಈ ರೀತಿಯ ಹೇಳಿಕೆ ಕೊಟ್ಟಿರೋದು ನಾರ್ಮಲ್ ಆಗಿ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನ ಮಾಡೇ ಮಾಡ್ತಾರೆ. ಈಗ ಬಯಲಕ್ಷಣ ಆದ್ರೂ ಕೂಡ ಹೌದು ಸರ್, ಈಗ ಮೈತ್ರಿ ವಿಚಾರ ಬಂದೇ ಬರುತ್ತೆ. ಯಾಕೆಂತಂದ್ರೆ ಒಂದು ಹೋರಾಟ ಆಗಿರಬಹುದು ಅಥವಾ ರೈತರ ಒಂದು ಜೊತೆ ಹೋರಾಟಕ್ಕಾಗಿರ್ಬೋದು, ಎಲ್ಲೂ ಕೂಡ ನೀವಿಬ್ರು ಕೂಡ ಕಾಣಿಸ್ಕೊಂಡಿಲ್ಲ ಬಿಜೆಪಿ ಜೆಡಿಎಸ್ ಒಟ್ಟಿಗೆ. ಒಂದ್ ನಿಮಿಷ ಸರ್, ಬಿಜೆಪಿ ಜೆಡಿಎಸ್ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಒಟ್ಟಿಗೆ. ಆ ಒಂದು ವಿಚಾರವಾಗಿ ಆರ್ ಅಶೋಕ್ ಆಗಿರಬಹುದು ಅಥವಾ ವಿಜಯೇಂದ್ರ ಆಗಿರಬಹುದು ಸರ್, ನೋಡಿಲ್ಲ ಅಲ್ಲ, ನೀವಿಬ್ರು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರೋದು. ಓಕೆ